ಎಂಎಲ್ಎ ಎಂಎಲ್ಸಿಗಳು ಸಚಿವ ಸ್ಥಾನ ಕೇಳಿ ಪತ್ರ ಬರೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವದಲ್ಲಿ 1 ಬಾರಿ ಗೆದ್ರು ಅಷ್ಟೇ 8 ಬಾರಿ ಗೆದ್ರು ಅಷ್ಟೇ. ಎಂಎಲ್ಸಿಗಳು ಅಂದರೆ ಪರಿಷತ್ ಸದಸ್ಯರಿರಬಹುದು ಅಥವಾ ಶಾಸಕರುಗಳಿರಬಹುದು, ಸಚಿವ ಸ್ಥಾನ ಕೇಳಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವದಲ್ಲಿ 1 ಬಾರಿ ಗೆದ್ರು ಅಷ್ಟೇ 8 ಬಾರಿ ಗೆದ್ರು ಅಷ್ಟೇ. ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್.ವಿ. ದೇಶಪಾಂಡೆ 8 ಬಾರಿ ಗೆದ್ರು, ಅವಕಾಶ ಸಿಕ್ಕಿಲ್ಲ. ಮೊದಲ ಬಾರಿ ಆದವರು 38 ಜನ ಬಾಕಿ ಇದ್ದಾರೆ. ಅವ್ರು ಕೇಳಿದ್ರೆ ತಪ್ಪೇನು? ಅರ್ಹರು ಯಾರಿದ್ದಾರೆ ಅಂತ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂದಿದ್ದಾರೆ ಅಜಯ್ ಸಿಂಗ್. ಸಿದ್ದರಾಮಯ್ಯನವರು ಬಹು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು, ಮೊದಲ ಬಾರಿ ಶಾಸಕರಾದವರಿಗೆ ಸಚಿವ ಸ್ಥಾನ ಇಲ್ಲ ಅಂತ. ಈ ವಿಚಾರವಾಗಿ ಅಜಯ್ ಸಿಂಗ್ ಮಾತಾಡಿದ್ದಾರೆ. ಕನಿಷ್ಠ ಆದರೆ 34 ಜನರನ್ನು ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಸಂಪುಟಕ್ಕೆ ಹೆಚ್ಚಿನ ಜನರನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಂಎಲ್ಸಿಗಳು ಸಚಿವ ಸ್ಥಾನ ಕೇಳಿ ಪತ್ರ ಬರೆದ ವಿಚಾರವಾಗಿ ಅಜಯ್ ಸಿಂಗ್ ಮಾತಾಡಿದ್ದಾರೆ. ಎಲ್ಲವನ್ನೂ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಂಎಲ್ಸಿಗಳು ಸಚಿವ ಸ್ಥಾನ ಕೇಳಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 1 ಬಾರಿ ಗೆದ್ರು ಅಷ್ಟೇ 8 ಬಾರಿ ಗೆದ್ರು ಅಷ್ಟೇ. ಯಾಕಂದ್ರೆ ಎಲ್ರಿಗೂ ಸಮಾನ ಅವಕಾಶ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಅಜಯ್ ಸಿಂಗ್. ಬನ್ನಿ ನೋಡೋಣ ಏನು ಹೇಳಿದ್ದಾರೆ. ಕಡೆ ಎಂಎಲ್ಸಿಗಳು ಪತ್ರ ಬರೆದಿದ್ದಾರೆ ಹೈಕಮಾಂಡ್ಗೆ, ಮತ್ತೊಂದು ಕಡೆ ಎಂಎಲ್ಎಗಳು ಕೂಡ ಪತ್ರ ಬರೆದಿದ್ದಾರೆ. ಆ ಹೈಕಮಾಂಡ್ ಮಟ್ಟದಿಂದ ಏನಾದ್ರು ವಿಶೇಷ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಮುಂದಿಟ್ಟಿದ್ದಾರೆ. ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆದಾಗ ಮೊದಲ ಬಾರಿ ಆದ್ರೂ ಅಷ್ಟೇ, ನೀವು 8 ಬಾರಿ ಗೆದ್ರೂ ಕೂಡ ಅಷ್ಟೇ. ಎಲ್ಲರಿಗೂ ಕೂಡ ಒಂದು ಅವಕಾಶ. ಇವತ್ತು ತಾವು ನೋಡ್ತಾ ಇದ್ದೀರಿ, 8 ಬಾರಿ ಆಯ್ಕೆ ಆಗಿರುವಂಥ ಆರ್.ವಿ. ದೇಶಪಾಂಡೆ ಸಾಹೇಬರು ಅವರು ಕೂಡ ವಿವಿಧ ಖಾತೆ ಸಚಿವರಾಗಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ಮೊದಲನೇ ಬಾರಿ ಆಗಿದ್ದವರು ಕೂಡ ಸುಮಾರು 38 ಜನ ಇದ್ದಾರೆ. ಅವರು ಕೇಳಿದಲ್ಲಿ ಏನು ತಪ್ಪಿಲ್ಲ. ಅರ್ಹರು ಯಾರಿದ್ದಾರೆ ಅಂತ ಅವರು ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಜೊತೆಯಾಗಿ ತಾವು ಏನು ಹೇಳ್ತಾ ಇದ್ದೀರಿ, ಇವಾಗ ಎಮ್ ಎಲ್ ಸಿ ಅವರು ಕೂಡ ಇವತ್ತಿನ ದಿವಸ ಮಂತ್ರಿ ಸ್ಥಾನ ಕೇಳಬಹುದು. ಅದರಲ್ಲೇನು ತಪ್ಪೇನಿಲ್ಲ. ಮೊದಲ ಬಾರಿ ಆಗಿರ್ಬೋದು, 2ನೇ ಬಾರಿ ಆಗಿರ್ಬೋದು, 3ನೇ ಬಾರಿ ಆಗಿರ್ಬೋದು, 4ನೇ ಬಾರಿ ಆಗಿರ್ಬೋದು. ಭಾಳಷ್ಟು ಜನ ಆಕಾಂಕ್ಷಿ ನಮ್ಮಂಥವ್ರು ಇರ್ತಾರೆ. ಅದೇ ಕೊನೆಯದಾಗಿ ಈ ಒಂದು ಮ್ಯಾಕ್ಸಿಮಮ್ ನಾವು 15% ಅಂದರೆ 34 ಜನಕ್ಕೆ ತೊಗೊಳ್ಬೋದು. 34 ಬಿಟ್ಟು ನಾವು ಹೆಚ್ಚಿನ ಒಂದೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ಒಂದು 34ರಲ್ಲಿ ಎಷ್ಟು ಹೊಸಬ್ರಿಗೆ ತೊಗೊಳ್ತೀವಿ, ಎಷ್ಟು ಹಳೆಬ್ರಿಗೆ ತೊಗೊಳ್ತೀವಿ, ಎಷ್ಟು MLC ಅವ್ರು ತೊಗೊಳ್ತೀವಿ, ಎಷ್ಟು ಮಂದಿಗೆ ನಾವು ಡ್ರಾಪ್ ಮಾಡ್ತೀವಿ, ಎಷ್ಟು ಮಂದಿ ಹೊಸಕ್ಕೆ ತೊಗೊಳ್ತೀವಿ ಅಂತ ಇದು ಎಲ್ಲ ತೀರ್ಮಾನವನ್ನು ಪಕ್ಷದ ನಮ್ಮ ಹೈಕಮಾಂಡ್ ನಮ್ಮ ಬಾರಿ ಪತ್ರ ಬರೆದಿದ್ದಾರೆ. ಮುಂದುವರೆದು ಅವರು ಮಾತಾಡ್ತಾ ಇದ್ರು. ಡಿನ್ನರ್ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಕೈ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿದಂಥ ವಿಚಾರ ಏನಿದೆ, ಅಥವಾ ಡಿನ್ನರ್ ಪಾರ್ಟಿಯಲ್ಲಿ ಮೀಟಿಂಗ್ ನಡೆಸಿದಂಥ ವಿಚಾರ ಏನಿದೆ, ಡಿನ್ನರ್ ಮೀಟಿಂಗ್ ಆಗುವುದು ಹೊಸದೇನಲ್ಲ ಅಂದಿದ್ದಾರೆ. ಡಿನ್ನರ್ ಮೀಟಿಂಗ್ ಆಗುವುದು ಹೊಸದೇನಲ್ಲ. ಇದು ಅಜಯ್ ಸಿಂಗ್ ಅವರ ಮಾತು. ನಾವುಗಳು ಸಹ ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಮಾಡ್ತೀವಿ, ಅದೇನೋ ಹೊಸ್ತಲ್ಲ. ಆದರೆ ಎಲ್ಲರೂ ಜೊತೆಯಾಗಿ ನಾವೆಲ್ಲ ಮೀಟಿಂಗ್ ಮಾಡಿರ್ತೇವೆ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಜನರ ಅಭಿವೃದ್ಧಿಗಾಗಿ ನಾವೆಲ್ಲ ಬದ್ಧರಾಗಿದ್ದೇವೆ ಮತ್ತು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾವು ಬದ್ಧ. ನಿನ್ನೆ ರಾತ್ರಿ ಕೈ ಶಾಸಕರ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಆಗೋದು ಹೊಸದೇನಲ್ಲ. ನಾವುಗಳು ಸಹ ಡಿನ್ನರ್ ಮೀಟಿಂಗ್ ಮತ್ತು ಲಂಚ್ ಮೀಟಿಂಗ್ ಅನ್ನು ಮಾಡ್ತೀವಿ. ಎಲ್ಲರೂ ಜೊತೆಯಾಗಿ ನಾವೆಲ್ಲ ಮೀಟಿಂಗ್ ಅನ್ನು ಮಾಡಿರ್ತೇವೆ. ಮತ್ತೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಆದರೆ ಈ ವಿಚಾರವಾಗಿಯೂ ಅಜಯ್ ಸಿಂಗ್ ಮಾತಾಡಿದ್ದಾರೆ. ನೋಡೋಣ. ಸಿಎಂ ಹೇಳಿದ್ಮೇಲೆ ನಾವ್ ಯಾರು ಮಾತಾಡಬಾರ್ದು ಅಂತ ನೀವು ಹೇಳ್ತೀರಾ ಸರ್? ತಡರಾತ್ರಿ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು 20 ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್.
ಹೈಕಮಾಂಡ್ ಅವ್ರು ಕ್ಲಾರಿಟಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಆಗೋದು ಹೊಸದೇನಲ್ಲ. ನಾವು ಕೂಡ ಸುಮಾರು ಬಾರಿ ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗ್ ನಾವೆಲ್ಲರೂ ಕೂಡ ಮಾಡ್ತೀವಿ. ಎಲ್ಲರೂ ಜೊತೆಯಾಗಿ ನಾವು ಮಾಡಿರ್ತೀವಿ. ಅದು ಈಗಂತಲ್ಲ, ಮೊದಲಿಂದ ಅದು ನಡ್ಕೊಂಡು ಬಂದಿದೆ. ಇವಾಗ 20 ಜನ ಸೇರಿ ಅವರು ಒಂದು ಕ್ಲಾರಿಟಿ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅದು ಅವ್ರ ಸ್ವಂತ ಅಭಿಪ್ರಾಯ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರದ್ದು ಒಂದು ಅಭಿಪ್ರಾಯ ಇರ್ತದೆ, ಪ್ರತಿಯೊಬ್ಬರದ್ದು ಒಂದು ಇಚ್ಛೆ ಇರ್ತದೆ, ಈ ಥರ ಆಗಬೇಕು, ಆ ಥರ ಆಗಬೇಕು. ಆದರೆ ಎಲ್ಲರೂ ಕೂಡ, ಬಹುಶಃ ಬಾಲಕೃಷ್ಣ ಅವರೇ ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಪದೇ ಪದೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇದು ಎಲ್ಲವನ್ನು ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋದು ಅತಿ ಅವಶ್ಯಕತೆ ಇದೆ. ಗ್ಯಾರಂಟೀಸ್ ಯಾವೊಂದು ರೀತಿಯಿಂದ ಸುಮಾರು 1,20,000 ಕೋಟಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟೆ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅದರ ಬಗ್ಗೆ ತಾವೂ ಕೂಡ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಜನರಿಗೆ ನೀಡಿದರೆ. ಯಾಕಂದರೆ ಇವತ್ತು ಸುಮಾರು ಗೃಹಲಕ್ಷ್ಮಿ ಆಗಲಿ, ಗೃಹಜ್ಯೋತಿ ಆಗಲಿ, ಯುವ ನಿಧಿ ಆಗಲಿ, ಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಆಗಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಕಳೆದ ಒಂದು 30 ತಿಂಗಳಲ್ಲಿ 13,000 ಕೋಟಿ ನಮ್ಮ ಕಲ್ಯಾಣ ಕನ್ನಡ ಭಾಗದ ಒಂದು ಅಭಿವೃದ್ಧಿಗಾಗಿ, ಮತ್ತು ಪ್ರತಿಯೊಂದು ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತಲಾ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಅವರಾಗಲಿ ಎಲ್ಲರಿಗೂ ಕೂಡ ಸುಮಾರು 25ರಿಂದ 50 ಕೋಟಿ ಅಭಿವೃದ್ಧಿಗಾಗಿ ಏನು ನೀಡಿದ್ದಾರೆ ಅದರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಂಗೆ ಅನಿಸ್ತದೆ. ಈಗ CM DCM ಹೇಳಿದ್ಮೇಲೆ ನಾವ್ಯಾರು ಮಾತಾಡಬಾರ್ದು ಅಂತ ನೀವು ಹೇಳ್ತೀರಾ ಸರ್? ತಡರಾತ್ರಿ ಮಾಗಡಿ ಬಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ಒಂದು 20 ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಇದು ಅಜಯ್ ಸಿಂಗ್ ಅವರು, ಶಾಸಕ ಅಜಯ್ ಸಿಂಗ್ ಮಾತಾಡಿದ್ದು. ಅಂದರೆ ಡಿನ್ನರ್ ಮೀಟಿಂಗ್ ಎಲ್ಲರೂ ಮಾಡ್ತೇವೆ, ಎಲ್ಲರೂ ಜೊತೆಯಾಗಿ ಮಾಡ್ತೇವೆ, ಸೊ ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥದ್ದೇನಿದೆ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾವು ಬದ್ಧರಾಗಿರಬೇಕು ಅನ್ನುವಂಥದ್ದನ್ನು ಕೂಡ ಅಜಯ್ ಸಿಂಗ್ ಹೇಳ್ತಾ ಇದ್ರು. ನಿನ್ನೆ ರಾತ್ರಿ 5 ಶಾಸಕರ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪ್ರಮುಖವಾಗಿ ಒಮ್ಮೆ MLA ಆದರೂ ಕೂಡ ಒಂದೇ, 8 ಬಾರಿ MLA ಆದರೂ ಕೂಡ ಒಂದೇ. ಅದರಲ್ಲೂ ಆರ್ ವಿ ದೇಶಪಾಂಡೆ ಅವರು 8 ಬಾರಿ MLA ಆದಂಥವ್ರು ಮತ್ತು ಅನೇಕ ಬಾರಿ ಸಚಿವ ಸ್ಥಾನವನ್ನು ಅಲಂಕರಿಸಿದಂಥವ್ರು. ಸೊ ಅಂಥವರು ಕೂಡ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅಥವಾ 1 ಬಾರಿ MLA ಆದಂಥವರು ಕೂಡ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂಥ ಮಾತನ್ನು ಅಜಯ್ ಸಿಂಗ್ ಹೇಳ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.